ಹಲೋ ಗೈಸ್, ಗುಡ್ ಮಾರ್ನಿಂಗ್ ಗೈಸ್. ದಿನ ರೂಮಲ್ಲಿ ಮಾಡ್ತಿದ್ದೆ, ಹೊರಗಡೆ ಮಾಡ್ತಾನೆ ಅಂತ ಡೌಟ್ ಬರ್ತಾ ಇದೆಯಾ? ಆ್ಯಕ್ಚುಲಿ ನಾನೀಗ ಇಲ್ಲೇ ನನ್ನ ಫ್ರೆಂಡ್ನ ಪಿಕ್ ಮಾಡೋಕ್ಕೆ ಅಂತ ಬಂದಿದ್ದೆ. ಇನ್ನೂ ರೆಡಿಯಾಗಿಲ್ವಂತೆ, ಅದಕ್ಕೆ ರೆಡಿ ಆಗಂಟ ಇಲ್ಲೇ ಪಾರ್ಕಲ್ಲಿ ಕೂತಿದ್ದೀನಿ. ರೆಡಿ ಆದಮೇಲೆ ನನ್ನ ಫ್ರೆಂಡ್ನ ಸಬರ್ಗೆ ಹೋಗಿ ಡ್ರಾಪ್ ಮಾಡ್ಬೇಕಂತೆ ಗೈಸ್, ಅದಕ್ಕೆ ಇದ್ದಿದ್ದೀನಿ. ಆಮೇಲೆ ಮತ್ತೆ ರೂಮ್ಗೆ ಹೋಗಿ ತಲೆಗೆ ಬೇರೆ ಎಣ್ಣೆ ಹಾಕೊಂಡ್ಬಿಟ್ಟಿದ್ದೀನಿ ಫಸ್ಟ್ ಟೈಮ್. ನಿನ್ನೆ ಅಲ್ವಾ ಎಣ್ಣೆ ತೊಗೊಂಡಲ್ಲ, ಅದಕ್ಕೆ ಫಸ್ಟ್ ಟೈಮ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ನಾನ ಮಾಡಿಕೊಂಡು ಕೆಲ್ಸಕ್ಕೆ ಹೋಗ್ಬೇಕು ಗೈಸ್, ತಿಂಡಿ ಮಾಡಿಕೊಂಡು. ಆದರೂ ಈ ಎಳೆ ಬಿಸಿಲಲ್ಲಿ ಕಾಯ್ದೆಯಲ್ಲ ಗೈಸರು, ಫೀಲೇ ಬೇರೆ. ಈಗ ಡ್ರಾಪ್ ಮಾಡಿ ಬಸ್ ಹತ್ಸಿ ಬಂದೆ. ಈಗ ತಲೆಗೆ ಎಣ್ಣೆ ಹಾಕೊಂಡಿದ್ದೆನಲ್ಲ, ಸ್ನಾನ ಮಾಡ್ಕೋಬೇಕು. ಸ್ನಾನ ಮಾಡಿಕೊಂಡು ನಾಷ್ಟ ಮಾಡಿಕೊಂಡು ಕೆಲ್ಸಕ್ಕೆ ಹೋಗಿ, ಕೆಲ್ಸದಿಂದ ಇವತ್ತು ಇಸ್ಕಾನ್ ಟೆಂಪಲ್ಗೆ ಹೋಗ್ಬೇಕು ಗೈಸ್, ಇವತ್ತು ಶನಿವಾರ. ಸೊ ಇಸ್ಕಾನ್ ಟೆಂಪಲ್ಗೆ ಹೋಗಿ ಬರ್ತೀನಿ ಗೈಸ್. ಈಗ ಸರಿ ಗೈಸ್, ಈಗ ಸ್ನಾನಕ್ಕೆ ಹೋಗ್ತೀನಿ ಗೈಸ್. ಸ್ನಾನ ಮಾಡಿಕೊಂಡೆ, ಈಗ ತಿಂಡಿ ಮಾಡಿಕೊಂಡು ರ್ಯಾಪಿಡೋ ಕೆಲಸ ಮಾಡೋಣ ಗೈಸ್. ಝೊಮ್ಯಾಟೊ ಮಾಡೋದು ಅಂದ್ಕೊಂಡೆ, ಬಟ್ ಈಗ ಸಂಜೆ ಅಕಸ್ಮಾತ್ ಏನೋ ಕೆಲಸ ಬಂದುಬಿಟ್ರೆ ಅರ್ಧಕ್ಕೆ ಬಿಟ್ಬಿಡೋಕ್ಕಾಗತ್ತೆ. ಅದು ಗಿಗ್ ಪ್ರಕಾರ ಮಾಡ್ಬೇಕಾಗತ್ತಲ್ವ ನಾನು. ಈ ಟೈಮಿಂಗ್ಸ್ನ ಪಕ್ಕ ಟೈಮಿಂಗ್ಸ್ ಮಾಡಬೇಕು. ಇವತ್ತು ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಲ್ವ ನಾನು. ಸೊ ಅದಕ್ಕೇ ಝೊಮ್ಯಾಟೊ ಮಾಡಿದ್ರೆ ಆಫ್ ಮಾಡ್ಬೇಕಾಯ್ತೆ ಮಧ್ಯೆ, ಸುಮ್ಮನೆ ಆಮೇಲೆ ಇನ್ಸೆಂಟಿವ್ ಹೋಗ್ಬಿಡುತ್ತೆ. ಅದ್ರ ಬದಲು ಎಷ್ಟಾಗುತ್ತೆ ಅಷ್ಟು ರ್ಯಾಪಿಡೋ ಮಾಡಿದ್ರೆ ಅದು ಟೈಮಿಂಗ್ಸ್ ಅಂತ ಏನಿಲ್ಲ, ನಾವು ಇಷ್ಟ ಬಂದಾಗ ಆನ್ ಮಾಡ್ಬೋದು, ಇಷ್ಟ ಬಂದಾಗ ಆಫ್ ಮಾಡ್ಕೋಬೋದಲ್ವ. ಸೊ ಅದಕ್ಕೆ ಅದನ್ನೇ ಮಾಡ್ಕೋತೀನಿ. ಈಗ ತಿಂಡಿ ಮಾಡಿಕೊಂಡು ಕೆಲ್ಸಕ್ಕೆ ಹೋಗ್ತೀನಿ ಗೈಸ್. ಲೆಟ್ಸ್ ಗೋ. 1 hour later. ಮಾಡೋಕ್ಕಾಗಿಲ್ಲ, ಏನಕ್ಕೆ ಅಂದರೆ ಪವರ್ ಬ್ಯಾಂಕ್ ತೊಗೊಂಡು ಹೋಗಿರಲಿಲ್ಲ ಕೆಲಸ ಮಾಡೋಕ್ಕೆ. ಅವಾಗ ಸುಮ್ಮನೆ ವೀಡಿಯೋ ಮಾಡ್ತಾಯಿತ್ತು ಅಂತ ಅಂದರೆ ಲಾಗ್ ಮಾಡ್ತಾಯಿದ್ದೆ ಅಂದರೆ ಬೇಗ ಚಾರ್ಜ್ ಖಾಲಿ ಆಗೋಯ್ತಿದೆ, ಮತ್ತೆ ರೂಮ್ಗೆ ಹೋಗ್ಬೇಕಾಗತ್ತೆ. ಸುಮ್ಮನೆ ಪೆಟ್ರೋಲ್ ವೇಸ್ಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ತಿರಲಿಲ್ಲ ಬೆಳಗ್ಗೆಯಿಂದ. ಈಗ ಪವರ್ ಬ್ಯಾಂಕ್ ತೊಗೊಂಡು ಚಾರ್ಜರ್ ಕೇಬಲ್ ತೊಗೊಂಡು ಈಗ ಬಂದೆ. ಆಡಿ 7 ಗಂಟೆ ಹತ್ರ ಆಯಿತು ಬಂತು ಅಲ್ವಾ. ಅದಕ್ಕೆ ಈಗ ಇದು ಇಸ್ಕಾನ್ ಟೆಂಪಲ್ಗೆ ಬಂದು ಈಗ ಹೋಗಿ ದರ್ಶನ ಮಾಡಿಕೊಂಡು ಅದಾದಮೇಲೆ ಮತ್ತೆ ಕೆಲಸನ ಕಂಟಿನ್ಯೂ ಮಾಡಿಕೊಂಡು ಒಂದು 500 ರೂಪಾಯಿ ಪರವಾಗಿಲ್ಲ. ಇವತ್ತು 500 ರೂಪಾಯಿ ಅರ್ನಿಂಗ್ಸ್ ಆಯಿತು ಅಂತ ಅಂದರೆ ಆಮೇಲೆ ರೂಮ್ಗೆ ಹೋಗಿ ಅಡುಗೆ ಮಾಡ್ಕೊಂಡು ತಿಂತೀನಿ ಗೈಸ್. ಮಾಡೋಣ. ಮುಗಿಸ್ಕೊಂಡೆ, ಒಂದು ಅರ್ಧ ಗಂಟೆ ಇಲ್ಲೇ ಕೂತಿದ್ದೆ. ಮತ್ತು ಒಂದು ಸೆಷನ್ಗೂ ಒಂದು ಪ್ರಾರ್ಥನೆ ಮತ್ತು ಇನ್ನೇನೋ ಇರ್ತದೆ ಗೈಸ್, ನನಗೆ ಗೊತ್ತಿಲ್ಲ. ಅದನ್ನೆಲ್ಲ ಮಾಡಿಕೊಂಡು ಒಂದು ಸೆಷನ್ ಫುಲ್ ಕಂಪ್ಲೀಟ್ ಆಗಿದ್ಬಿಟ್ಟು ಈಗ ಒಂದು ಪರ್ಸೆ ತೊಗೊಂಡು ರೂಮ್ಗೆ ಹೋಗೋದು ಗೈಸ್. ಕೆಲಸ ಮಾಡೋಣ ಅಂದ್ಕೊಂಡೆ, ಬಟ್ ಯಾಕೋ ಫುಲ್ ಮಳೆ ಬರೋ ಥರ ಐತೆ ನೋಡಿ. ಇದು ಫುಲ್ ಮಳೆ ಬರೋ ಥರ ಕಾಣಿಸ್ತೈತೆ. ನಾನು ಬೇರೆ ಜರ್ಕಿನ್ ಅಷ್ಟೊಂದು ತೊಗೊಬಂದಿಲ್ಲ, ನೋಡೋಣ. ಈಗ ರೂಮಿಗೆ ಬಂದೆ ಗೈಸ್. ಈಗ ರೂಮಿಗೆ ಬಂದೆ, ಏನಕ್ಕೆ ಅಂದರೆ ಮಾಡೋಣ ಅಂದ್ಕೊಂಡೆ, ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಫುಲ್ಲು ನೋಡಿರಿ, ಮಳೆ ಬರೋಕ್ಕೆಲ್ಲ ಸ್ಟಾರ್ಟ್ ಆಯಿತು. ನಾನು ಜರ್ಕಿನೇ ತಗೊಂಡು ಹೋಗಿಲ್ಲ. ಏನಕ್ಕೆ ಅಂದರೆ ಇವತ್ತು ಬಿಸಿಲು ಥರ ಇತ್ತಲ್ಲ, ವೆದರ್ ನೋಡಿದೆ ಇದರಲ್ಲಿ ಮ್ಯಾಪ್, ಅಂದರೆ ಇದರಲ್ಲಿ ಗೂಗಲಲ್ಲಿ. ಅಲ್ಲಿ ಮಳೆ ಬರಲ್ಲ ಅಂತ ತೋರಿಸು. ಬೆಳಗ್ಗೆ ಮಳೆ ಇರಲಿಲ್ಲ ಹೌದು, ಬಟ್ ಈಗ ದೇವಸ್ಥಾನಕ್ಕೆ ಹೋಗಿ ಪ್ಲ್ಯಾನ್ ಹಾಕೊಂಡು ದೇವಸ್ಥಾನದಿಂದ ಬಂದ ಮೇಲೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಜರ್ಕಿನ್ ಬೇರೆ ತೊಗೊಂಡೋಗಿರಲಿಲ್ಲ. ಇವತ್ತು ಬೆಳಗ್ಗೆ ಏನೋ ಚಾರ್ಜರು ಮತ್ತು ಪವರ್ ಬ್ಯಾಂಕ್ ತೊಗೊಂಡು ಹೋಗಿರಲಿಲ್ಲ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು, ದೇವಸ್ಥಾನಕ್ಕೆ ಹೋಗಿ ಬಂದೆ, ಜರ್ಕಿನ್ ತೊಗೊಂಡು ಹೋಗಿರಲಿಲ್ಲ, ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸರಿ ಬಿಡು, ಹೊತ್ತಿಗೆ ಏನೋ ದೇವ್ರ ಸಿಗ್ನಲ್ ಕೊಡ್ತಿರ್ಬೇಕೇನೋ ಇವತ್ತು, ಹೋಗಿ ರೆಸ್ಟ್ ಮಾಡು ಅಂತ ಹೇಗೆ ಅಂತಲೇ ಬಂದೆ. ಈಗ ಏನೇದು ಗೈಸ್, ಪಾತ್ರೆಗಳೈತೆ, ಪಾತ್ರೆ ತೊಳಿಬೇಕು. ಬ್ರೆಡ್ ತೊಗೊಂಡು ಬಂದೆ ಇಲ್ಲಿಗೆ ಸ್ವಲ್ಪ. ಈಗ ಬಂದಿನಲ್ಲ, ಒಂದು ಕಾಫಿ, ಸ್ಟ್ರಾಂಗ್ ಕಾಫಿ ಮಾಡಿಕೊಂಡು ಬ್ರೆಡ್ಡು ತಿನ್ಕೊಂಡು ಪಾತ್ರೆ ತೊಳ್ದು ಇವತ್ತು ಏನು ಮಾಡೋಣ, ಚಿತ್ರಾನ್ನ ಗೊಜ್ಜೈತೆ ನೆನೆದು ಬಿಸಿ ಮಾಡ್ಕೊಂಡು ಅದಕ್ಕೆ ಅನ್ನ ಮಾಡ್ಕೊಂಡ್ರೆ ಸಾಕು. ಸುಮ್ಮನೆ ಎಲ್ಲ ದಿನ ಮಾಡೋಕ್ಕಾಗಲ್ಲ. ಹಾಂ, ಬ್ರೆಡ್ ಇದೆ, ಬ್ರೆಡ್ಡಿಗೆ ಏನಾದರೂ ಹಾಕ್ಕೊಂಡು ಏನಾದರೂ ಮಾಡ್ಬೋದಾ ಅಂತ ಯೂಟ್ಯೂಬಲ್ಲಿ ನೋಡಿ ಮಾಡೋಣ ಇವತ್ತು ಅಷ್ಟೇ ಗೈಸ್. ಇವತ್ತು ಒಂದು ಇನ್ಸಿಡೆಂಟ್ಸ್ ಆಯಿತು ಇಂಡಿಯನ್ ಪೆಟ್ರೋಲ್ ಬಂಕಲ್ಲಿ. ಅದನ್ನು ನಿಮ್ಗೆ ಹೇಳ್ತೀನಿ, ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅನ್ಕೋತೀನಿ. ಬಟ್ ಪ್ರೂಫ್ ಇಲ್ಲ,
ಬಟ್ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿ ಒಂದು 2-3 ಸಲ ಎಕ್ಸ್ಪೀರಿಯೆನ್ಸ್ ಆಗಿರೋದು ಉಂಟು. ಹೇಳ್ತೀನಿ ಗೈಸ್. ಈಗ ಕಾಫಿ ಕುಡ್ಕೊಂಡಾದಮೇಲೆ ಏನಾಯಿತು ಅಂತ ಡೀಟೇಲಾಗಿ ಹೇಳ್ತೀನಿ ಗೈಸ್. ಇಷ್ಟೊಂದೆಲ್ಲ ಪಾತ್ರೆಗಳವೆ, ಪಾತ್ರೆಗಳೈತೆ, ಎಲ್ಲ ತೊಳಿಬೇಕು. ತೊಳೆದ್ಬಿಟ್ಟು ರೈಸ್ ಇಕ್ಬಿಟ್ಟು ನಾನಿವತ್ತು ನಂಗೊಂದು ಸ್ಕ್ಯಾಮ್ ಆಗೈತೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಗೈಸ್ ಏನಾಯಿತು ಅಂದರೆ, ನಾನು 2 ಎಕ್ಸ್ಪೀರಿಯೆನ್ಸ್ ನನಗಾಯಿತು. ಬಟ್ ಅದ್ರಲ್ಲಿ ನನಗೆ ಇವತ್ತೇನಾಗಿದ್ದು ಅಂದರೆ, ಮಧ್ಯಾಹ್ನ ಈ ಮಾಮೂಲಿ ರ್ಯಾಪಿಡೋ ಮಾಡ್ತಿದ್ದೆ ಗೈಸ್. ಪೆಟ್ರೋಲ್ ಏನೋ ಸ್ವಲ್ಪ ಖಾಲಿ ಆಯಿತು. ನಾನು ಹಾಕೋದಕ್ಕೆ ಪವರ್ ಪೆಟ್ರೋಲ್ ಹಾಕ್ಸ್ತೀನಿ ನಾನು. ಸೊ ಗೈಸ್ ಏನಾಯಿತು ಅಂತ ಇಂಡಿಯನ್, ಅದರಲ್ಲೂ ಕೇಳಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಇಂಡಿಯನ್ ಪೆಟ್ರೋಲ್ ಪಂಪಲ್ಲಿ ಹೇಳ್ತಾ ಇರೋದು. ಅಲ್ಲಿ ಏನಾಗುತ್ತೆ ಅಂತ ಅಂದರೆ, ದೊಡ್ಡ ಸ್ಕ್ಯಾಮ್ ಆಗ್ತಿದೆ ಗೈಸ್. ಎಲ್ಲ ಕಡೆ ಅಂತ ಹೇಳಲ್ಲ, ಎಲ್ಲೋ ಒಂದು 100ರಲ್ಲಿ ಒಂದು 30% ಅಷ್ಟು ಪೆಟ್ರೋಲ್ ಬಂಕ್ಸಲ್ಲಿ, ಅದು ಇಂಡಿಯನ್ ಪೆಟ್ರೋಲ್ ಪಂಪ್ಸಲ್ಲಿ ಜಾಸ್ತಿ ಏನದು ಸ್ಕ್ಯಾಮ್ ಆಗ್ತಿದೆ. ಯಾವ ಥರ ಅಂತ ಅಂದರೆ, ನನಗಿವತ್ತು 300 ರೂಪಾಯಿ ಪೆಟ್ರೋಲ್ ಹಾಕ್ಸ್ದೆ ಗೈಸ್. 250 ರೂಪಾಯಿ ಪೆಟ್ರೋಲ್ ಹಾಕ್ಸ್ದೆ. ನಾನು ಈ ರ್ಯಾಪಿಡೋ ಬೇರೆ ಆನ್ ಮಾಡ್ಕೊಂಡಿದ್ದೆ. ಅದು ತುಂಬ ನೋಟಿಫಿಕೇಶನ್ ಬರ್ತಾನೆ ಇತ್ತು, ಅಂದರೆ ಆರ್ಡ್ರುಗಳು ಬರ್ತಾ ಇತ್ತು. ನಾನು ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ. ನಾನು ಅದರಲ್ಲಿ ಆಫ್ ಮಾಡಲಿಲ್ಲಲ್ಲ ಅಂದ್ಬಿಟ್ಟು, ಆಫ್ ಮಾಡೋಕ್ಕೆ ಅಂತಂದ್ಬಿಟ್ಟು ಫೋನ್ ಇತ್ತು, ವರ್ಕ್ ಆಗ್ತಿರಲಿಲ್ಲ ನಂದು. ನಾನು ಆ ಟೆನ್ಷನ್ಲಿದ್ದೆ. ಅವ್ನಿಗೆ ಪವರ್ ಹೇಳ್ಬಿಟ್ಟು ಸುಮ್ಮನೆ ನಾನು ಕೂತಿದ್ದೀನಿ, ಮಾಮೂಲಿ ಟ್ಯಾಂಕ್ದು ಕ್ಯಾಪ್ ಓಪನ್ ಮಾಡಿಬಿಟ್ಟು. ಅವ್ನು ಗನ್ ಹಾಕ್ದೆ ಗೈಸ್. ಗನ್ ಹಾಕ್ಬಿಟ್ಟು 250 ರೂಪಾಯಿಗೆ ಹಾಕ್ಬಿಟ್ಟು ಅಲ್ಲಿ ಇದು ಮಾಡಿದ್ರೆ ನಾನು ಫೋನ್ ನೋಡ್ತಾ ಇದ್ದೆ. ಅವನು ಏನು ಮಾಡ್ದೆ ಅಂದರೆ ಗೈಸ್, ಗನ್ನ ಮಾಮೂಲಿ ಲೈಕ್ ಆನ್ ಮಾಡಿದ್ದಾನೆ, ಅಲ್ಲಿ ಓಡ್ತಾ ಇದೆ. ಬಟ್ ನಾನು ಒಂದು 100-150 ರೂಪಾಯಿ ಗಂಟೆನೂ ನಾನು ಅಬ್ಸರ್ವ್ ಮಾಡಿಲ್ಲ ಅಲ್ಲಿ ಏನಾಗ್ತಿದೆ ಅಂತ. ಆಮೇಲೆ ನಾನು ನೋಡ್ತೀನಿ, ಪೆಟ್ರೋಲ್ ಬರ್ತಿಲ್ಲ ಗೈಸ್ ಗನ್ನಿಂದ. 150 ರೂಪಾಯಿಯಿಂದ 250 ಅಂದರೆ ಆ ರೇಂಜಲ್ಲಿ ಪೆಟ್ರೋಲ್ ಒಂಚೂರು ಬಂದು ನಾನು ಕಾಣಿಸ್ಲೇ ಇಲ್ಲ ಗೈಸ್. ಲೈಟಾಗಿ ಇಷ್ಟು ಬರೋದು ಅಷ್ಟೇ, ಜಾಸ್ತಿನಲ್ಲ. ನನ್ನ ಕಣ್ಣಾರೆ ಇಷ್ಟು ದಿನ ಬೇರೆ ಪೆಟ್ರೋಲ್ ಬಂಕಲ್ಲಿ ನೋಡಿದ್ದೀನಿ ನಾನು. ಇಂಡಿಯನ್ ಪೆಟ್ರೋಲ್ ಬಂಕ್ ಬೇರೆ ಕಡೆ ನಾನು ಹಾಕ್ಸ್ದಾಗ ನೋಡಿದ್ದೀನಿ, ಈ ಥರ ಬರ್ತಿರಲಿಲ್ಲ. ನಾನು ನೋಡಿದೆ, ಅವ್ನ ಮುಖ ನೋಡಿದೆ, ಅವ್ನು ಆ ಕಡೆ ತಿರ್ಕೊಬಿಟ್ಟ ಗೈಸ್. ನಂಗೆ ಅಲ್ಲೇ ಗೊತ್ತಾಯಿತು, ಓ ಅಣ್ಣ ಏನೋ ಸ್ಕ್ಯಾಮ್ ಮಾಡ್ತಿದ್ದೇನೆ ಅಂತೀನಿ. 250 ರೂಪಾಯಲ್ಲಿ ನನ್ನ ಪ್ರಕಾರ ಅವ್ನು ಹಾಕಿರೋದು 100 ರೂಪಾಯಿ ಗೈಸ್. ಅಲ್ಲಿ ನಾನು ಈಗ ರೇಟ್ ಇದಲ್ಲಿ ನೋಡಿದೆ, ನಾನು ಬೈಕಲ್ಲಿ ಮೈಲೇಜ್ ತೋರಿಸ್ತಲ್ಲ ಗೈಸ್. ನಾನು ನೋಡಿದ್ರೆ ಎಷ್ಟು ತೋರಿಸಿದೆ ಗೊತ್ತಾ, ಮೊದಲು ಏನೂ ತೋರಿಸ್ತಿಲ್ಲ, ಬಟ್ ಇದು ಹಾಕ್ಸ್ಮೇಲೆ 80 ತೋರಿಸಿದೆ ಗೈಸ್. ನನ್ನ ಬೈಕ್ ಕೊಡೋದು 65 ಗೈಸ್. ಪೆಟ್ರೋಲ್ ಪವರ್ ಪೆಟ್ರೋಲ್ ಹಾಕ್ಸಿದ್ರೆ 65 ಕೊಡ್ತದೆ. ನನ್ನ 62ರಿಂದ 65 ಕೊಡ್ತದೆ. ಅದು ಹತ್ರ 130 ಗಂಟೆನೂ ಮೈಲೇಜ್ ಕೊಡಬೇಕು. ಬಟ್ ಅಲ್ಲಿ ತೋರಿಸ್ತಾ ಇದು ಕರೆಕ್ಟಾಗಿ 80 ಒಳಗೇನೆ ಗೈಸ್. ಹಳೇದು ಇನ್ನೂ ಪೆಟ್ರೋಲ್ ಮಿಕ್ಕಿ ಕೂಡ ಅದು ಅಷ್ಟೇ ಬಂದಿರೋದು, 100 ರೂಪಾಯಿನೇ ಹಾಕಿರೋದು. ದೊಡ್ಡ ಸ್ಕ್ಯಾಮ್ ಮಾಡ್ತಾರೆ ಗೈಸ್ ಇಂಡಿಯನ್ ಪೆಟ್ರೋಲ್ ಪಂಪ್ ಅವರು. ನಿಜ ದೊಡ್ಡ ಸ್ಕ್ಯಾಮು ಗೈಸ್ ಅವರು. ಏನಾದರೂ ಆಗಲಿ ನಿಜನೇ ಹೇಳ್ತಿರೋದು ಇದು. ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ ನಾವೇನು ಗೊತ್ತಾ ಗೈಸ್, ನಾನು ಅಷ್ಟೇ ಮಾತಾಡೋಕ್ಕೆ ಹೆದರ್ಕೋತೀವಿ ಗೈಸಲ್ಲಿ. ಯಾಕಂದ್ರೆ ನನಗೆ ಪ್ರೂಫ್ ಸಿಗೋಲ್ಲ. ನಾವು ಹಿಂಗೆ ಅಂತ ಹೇಳ್ಬಿಟ್ರೆ ನಮಗೆ ಮಾತಾಡೋಕ್ಕಾಗಲ್ಲ ಅವ್ರ ಜೊತೆ ನಾವು. ಯಾಕಂದರೆ ಎಲ್ಲರೂ ಅವ್ರ ಕಡೆಯವ್ರು ಇರೋಕ್ಕಾದ್ರೆ, ನಾನು ಒಬ್ಬ ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ನಾನು ಒಬ್ಬ ಜಗಳ ಮಾಡೋಕ್ಕಾಗಲ್ಲ ಗೈಸ್. ಬಟ್ ಇನ್ಮೇಲೆ ನಾನು ಕರೆಕ್ಟಾಗಿ ನೋಡ್ಕೋತೀನಿ ಗೈಸ್. ನೀವು ಅಷ್ಟೇ ಪೆಟ್ರೋಲ್ ಏನಾದರೂ ಹಾಕ್ಸ್ಕೊಳಕ್ಕಾದ್ರೆ, ಎಸ್ಪೆಷಲಿ ಇಂಡಿಯನ್ ಪೆಟ್ರೋಲ್ ಪಂಪಲ್ಲಿ ನೋಡ್ಕೊಳ್ಳಿ, ಗನ್ನ ಯಾವತ್ತೂ ಅವ್ರಿಗೆ ಎತ್ತಿಟ್ಕೊಳಕಲಿ ಗೈಸ್. ಫುಲ್ ಬಿಟ್ಬಿಟ್ಟು ಅವ್ರ ಪಾಡು ಏನೋ ಮಾತಾಡ್ಕೊಂಡು ನಮಗೆ ಇರ್ತಾರೆ ಗೈಸ್. ಮಾಡಿ ಅವ್ರಿಗೆ ಮಧ್ಯೆ ಮಾತಾಡೋಕೆ ಹೋಗ್ಬೇಡಿ ಗೈಸ್. ಇನ್ನೊಂದು ಕಡೆ ಅಂದರೆ ಅದೇ ಇಂಡಿಯನ್ ಅದೆಲ್ಲ ಬೇರೆ ಇಂಡಿಯನ್ ಇದು ಪೆಟ್ರೋಲ್ ಪಂಪಲ್ಲಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೊರಗಡೆ ಹೋಗ್ತಾ ಇದ್ವಿ ಗೈಸ್. ಅದೊಂದು ಸ್ಕೂಟಿ, ಅದರಲ್ಲಿ ಅದ್ರ ಹಿಂದಿನ ದಿನ ಏನೋ 50 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರಂತೆ ಬೇರೆ ಕಡೆ. ಅದ್ರಲ್ಲಿ ಸ್ವಲ್ಪ ಪೆಟ್ರೋಲ್ ಮಿಕ್ಕಿತ್ತಂತೆ ಗೈಸ್. ಸ್ಕೂಟಿ ಅದು ಕೊಡೋದೇ 40-45 ಅಷ್ಟೇ ಗೈಸ್. ಹಳೇದು ಮಾಡಲು 50 ರೂಪಾಯಿ ಹಾಕಿದ್ದಾರೆ ಅಂದರೆ 20 ಕಿಲೋಮೀಟರ್ ಓಡುತ್ತೆ. ಅವರು 10 ಕಿಲೋಮೀಟರ್ನ ಓಡಿಸ್ ಮಡಗಿದ್ರು. ಅದಕ್ಕೆ ಇವತ್ತು ಹೊರಗಡೆ ಹೋಗ್ಬೇಕಿದ್ರೆ 400 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರು ಗೈಸ್. ಹೊರಗಡೆ ಹೋಗ್ಬೇಕಿತ್ತು ಅಂದ್ಬಿಟ್ಟು 400 ರೂಪಾಯಿ ಹಾಕಿದ್ದು ಪೆಟ್ರೋಲು. ನಾವು ಒಂದು 10 ಕಿಲೋಮೀಟ್ರ್ವರೆಗೂ ಪಾಸ್ ಆದ್ವಿ. ರಿಂಗ್ ರೋಡೆಲ್ಲ ಬಿಟ್ಟು ಬೋಗೋದಿನೆಲ್ಲ ಕ್ರಾಸ್ ಆದ್ವಿ ಗೈಸ್. ಆಮೇಲೆ ಇದಕ್ಕೆ ಗಾಡಿ ಸ್ಟಾಪ್ ಆಗೋಯ್ತು. ಎಷ್ಟೇ ಕಿಕ್ಕರ್ ಹೊಡೆದ್ರು ಸೆಲ್ಫ್ ಹೊಡೆದು ಆನ್ ಆಗ್ತಿಲ್ಲ. ನಾವೇನು ಅನ್ಕೊಂಡ್ವಿ ಗಾಡಿ ತುಂಬ ಹಳೇದಲ್ವಾ, ಕೆಟ್ಟೋಗ್ಬಿಟ್ಟಿರ್ಬೇಕೇನೋ ಅಂತ ಅಂದ್ಬಿಟ್ಟು ನಾವೇ ಟೌ ಮಾಡಿಕೊಂಡು ಮತ್ತೆ ರಿಂಗ್ ರೋಡ್ ಹತ್ರ ಹೋಗಿ ಅಲ್ಲಿ ರಿಪೇರಿ ಮಾಡ್ಸೋಕೆ ನೋಡಿದ್ವಿ ಗೈಸ್. ಅವರು ಬಂದು ನೋಡಿದ್ರು, ಬಾಡಿ ಪಾರ್ಟ್ಸಲ್ಲಿ ಓಪನ್ ಮಾಡಿದ್ರು ಗೈಸ್. ಎಲ್ಲ ಓಪನ್ ಮಾಡಿ ಬ್ಯಾಟ್ರಿನ ಹೋಗಿರ್ಬೇಕನ್ನೋದು ನೋಡಿದ್ರು, ಮತ್ತೇನೋ ಪ್ಲಗ್ ಹೋಗಿರ್ಬೇಕನ್ನೋದು ಎಲ್ಲ ನೋಡಿದ್ರು. ಓಪನ್ ಮಾಡಿ ಎಲ್ಲ ನೋಡಿದ್ರು. ಒಂದು 1/4 ಗಂಟೆ ಅರ್ಧ ಗಂಟೆ ನೋಡಿದ್ರು ಗೈಸ್. ಅದಾದಮೇಲೆ ಅವರು ಸರಿ ಇರಿ ಒಂದ್ಸಲ ಪೆಟ್ರೋಲ್ ಚೆಕ್ ಮಾಡೋಣ ಅಂದ್ಬಿಟ್ಟು ಪೆಟ್ರೋಲ್ ಚೆಕ್ ಮಾಡ್ತಾರೆ. ಪೆಟ್ರೋಲೇ ಇಲ್ಲ ಗೈಸ್. 400 ರೂಪಾಯಿ ಪೆಟ್ರೋಲು ಗೈಸ್. ಓಲಿ ಒಂದು 30 ಕಿಲೋಮೀಟರ್ ಕೊಡೋದು ಬೇಡವಾ? ಕಿಲೋಮೀಟ್ರಿಗೆ 30 ಅಂತ ತಿಳ್ಕೊಂಡ್ರು ನಾವು. ಎಲ್ಲಿ ಪೆಟ್ರೋಲೇ ಇಲ್ಲ ಅಲ್ಲಿ. ಅಂದರೆ 400 ರೂಪಾಯಿ ಅಂದರೆ ಅವಾಗ 102 ರೂಪಾಯಿನ ಪೆಟ್ರೋಲ್ ಇತ್ತು ಆ ಟೈಮಲ್ಲಿ ಲೀಟ್ರಿಗೆ. ಆವಾಗ 4 ಲೀಟ್ರು ಅಂದರೆ ಮಿನಿಮಮ್ ಅಂದರೆ 30 ಲೆಕ್ಕ ಹಾಕಿ ತೊಗೊಂಡ್ರು ನಾವು 120 ಕಿಲೋಮೀಟ್ರ್ ಕೊಡಬೇಕು.
ಇಲ್ಲಿ ಗೈಸ್ 10 ಕಿಲೋಮೀಟರ್ ಬರಲಿಲ್ಲ ಗೈಸ್. ನಾನು ಲೆಕ್ಕ ಹಾಕೊಳ್ಳಿ, 400 ಪೆಟ್ರೋಲ್ ಹಾಕೇ ಇಲ್ಲ ಅವನು. ಸುಮ್ಮನೆ ಸ್ಟಾರ್ಟಿಂಗ್ ಗನ್ ಇಟ್ಕೊಂಡು ನಿಂತವನ ಅಷ್ಟೇ. ಅವ್ರು ನಮ್ಮ ಫ್ರೆಂಡ್ಸ್ ಏನು ಮಾಡೋರೆ ಅಂತ ಅಂದರೆ, ಅವ್ರ ಪಾಡಾಗ ಅವರು ರೀಡಿಂಗ್ ನೋಡ್ಕೋತವ್ರೆ ಅಷ್ಟೇ, ಬಟ್ ಪೆಟ್ರೋಲ್ ಹಾಕ್ತವ್ರ ಅಂತ ನೋಡ್ತಿಲ್ಲ ಅವರು. ಬಟ್ ಪೆಟ್ರೋಲ್ ಒಂಚೂರು ಹೋಗಿಲ್ಲ ಗೈಸ್. ಈ ಥರ ಅಷ್ಟು ಸ್ಕ್ಯಾಮ್ ಮಾಡ್ತಾರೆ ನನ್ನ ಮಕ್ಕಳು. ನಾನು ಈ ಸ್ಕ್ಯಾಮ್ ಎಲ್ಲ ನೋಡಿ ಅವನ ಅಜ್ಜಿ ಪಂಪ್ಗೆ ಹೋಗೋದೇ ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ನನ್ನ ಮಕ್ಕಳು ಸ್ಕ್ಯಾಮಲ್ಲೇ ಸ್ಕ್ಯಾಮು ಗೈಸ್ ಅವರು. ನಾನೆಲ್ಲ ಸುಳ್ಳು ಅದೇ ಪ್ರೂಫ್ ಸಮೇತ ತೋರಿಸ್ತೀನಿ ಗೈಸ್. 2 ಕಡೆ ನಾನು ಎಲ್ಲಿ ಯಾವ ಪ್ಲೇಸ್ ಅಂತ ರಿವೀಲ್ ಮಾಡೋದು ಬೇಡ. ನಾನು ಪ್ರೂಫ್ನೆಲ್ಲ ಈ ಎಂಡ್ ಹಾಕದೆ ನಾನು ಎಲ್ಲ ತೋರಿಸ್ತೀನಿ ಗೈಸ್. ಅವ್ರು ಕಮೆಂಟ್ ಹಾಕಿರೋದು ಏನು ಸ್ಕ್ಯಾಮ್ ಆಗ್ತಿದೆ, ಯಾವ ಥರ ಆಗ್ತಿದೆ ಅಂದ್ಬಿಟ್ಟು ಪ್ರತಿಯೊಂದು ನಾನು ಈಗ ಹಾಕ್ತೀನಿ ಗೈಸ್. ಈಗ ನೋಡ್ಕೊಳ್ಳಿ, ತುಂಬ ಮೋಸ ಮಾಡ್ತಾರೆ ಗೈಸ್. ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳಿದೆ ಅಷ್ಟೇ, ಯಾರು ಮೋಸ ಹೋಗಬಾರ್ದು ಅಂತ. ಅದ್ರ ಮೇಲೆ ನಿನಗೆ ಬಿಟ್ಟಿದ್ದು ಗೈಸ್. ಸೊ ಗೈಸ್, ಇವತ್ತು ಟೋಟಲಿ ಸ್ಕ್ಯಾಮ್ ಗೈಸ್. ಬಕ್ರಾಗೋಗಿದ್ದೀನಿ. 250 ರೂಪಾಯಿಗೆ ಬರೀ 100 ರೂಪಾಯಿ ಪೆಟ್ರೋಲ್ ಹಾಕ್ಬಿಟ್ಟು ನನಗೆ ಮಾಡ್ತಾರೆ ಗೈಸ್. ಸೊ ಗೈಸ್, ಈಗ ಊಟದ ಸಮಯ ಗೈಸ್. ಈಗ ಊಟ ಮಾಡಿಕೊಂಡು, ಅಂದರೆ ಈಗ ಬ್ರೆಡ್ಡಲ್ಲಿ ಏನಾದರೂ ಆಮ್ಲೆಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಗೈಸ್. ಆದರೆ ಯಾಕೋ ಈಗ ತಾನೇ ಬ್ರೆಡ್ಡಲ್ಲಿ ಕಾಫಿ ಗೀಫಿ ಎಲ್ಲ ಹಚ್ಕೊಂಡು ತಿನ್ಬಿಟ್ಟು ಹೊಟ್ಟೆ ತುಂಬಿಬಿಟ್ಟಿದೆ. ಆಮೇಲೆ ಚಿತ್ರಾನ್ನ ಗೊಜ್ಜುತ್ತಲ್ಲ ಗೈಸ್, ಅದಕ್ಕೆ ಅನ್ನ ನೆಂಚ್ಕೊಂಡು ತಿಂತೀನಿ ಗೈಸ್. ಊಟನೂ ಆಯಿತು, ವಿಡಿಯೋ ಎಂಡ್ ಮಾಡೋ ಸಮಯನೂ ಬಂತು. ಸೊ ಗೈಸ್, ಫೈನಲಿ ನಾನು ಹೇಳೋದು ಒಂದೇ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಗುಡ್ ನೈಟ್, ಬಾಯ್ ಬಾಯ್ ಗೈಸ್. ಮತ್ತೆ ನಾಳೆ ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.